ಬುಲೆಟಿನ್ಗೆ ಸ್ವಾಗತ. ನಾನು ನಮ್ರತಾ. ಮೊದಲಿಗೆ ಹೆಡ್ಲೈನ್ಸ್. ಸರ್ಕಾರದ ತೆರಿಗೆ ಭಾರಕ್ಕೆ ಬಿಜೆಪಿ ಆಕ್ರೋಶ. ಸಿದ್ದು ತವರಲ್ಲೇ ಕೇಸರಿ ನಾಯಕರ ವೀರಾವೇಶ. ಸಿದ್ದರಾಮಯ್ಯ ವಿರುದ್ಧ ವಿಜೇಂದ್ರ ರೋಷಾವೇಶ. ಜಯ ಮೃತ್ಯುಂಜಯ ಶ್ರೀಗಳ ಸ್ಥಾನಕ್ಕೆ ಕುತ್ತು. ಸ್ಫೋಟಕ ಸುಳಿವು ಬಿಚ್ಚಿಟ್ಟ ಕಾಶಪ್ಪನವರ್. ಹಾಗೇನೂ ಆಗಲ್ಲ ಎಂದು ಸ್ವಾಮೀಜಿಯಿಂದಲೇ ಸ್ಪಷ್ಟನೆ. ಸಿದ್ದು ಮೀಟಿಂಗ್ ಮೇಲೆ ನಾಯಕರ ಕಣ್ಣು. ಸೀಕ್ರೆಟ್ ತಿಳಿದುಕೊಳ್ಳಲು ಸಿಎಂ ಮನೆಗೆ ದೌಡು. ಮಿನಿಸ್ಟರ್ ಸೇಫ್ ಅಂತಿದ್ದಂತೆ ನಿರಾಳ. ದೇಶವಾಸಿಗಳಿಗೆ ಕೇಂದ್ರದಿಂದ ಬಿಗ್ ಶಾಕ್. ಸಿಲಿಂಡರ್ ದರ 50 ರೂಪಾಯಿ ಹೆಚ್ಚಿಸಿ ಆದೇಶ. ಪ್ರಧಾನಿ ಮೋದಿ ವಿರುದ್ಧ ಮುಗಿಬಿದ್ದ ಕಾಂಗ್ರೆಸ್. ಅಮೆರಿಕ ಸುಂಕ ನೀತಿಗೆ ಜಾಗತಿಕ ಮಾರುಕಟ್ಟೆ ಶೇಕ್. ಭಾರತೀಯ ಷೇರುಗಳ ಮೇಲೆ ಭಾರಿ ಎಫೆಕ್ಟ್. ಮೆಡಿಸಿನ್ ಎಕ್ಸಾಂಪಲ್ ಕೊಟ್ಟ ಡೊನಾಲ್ಡ್ ಟ್ರಂಪ್. ಸಿಎಂ ತವರು ಜಿಲ್ಲೆ ಇಂದು ಕೇಸರಿಮಯವಾಗಿತ್ತು. ನಿರಂತರವಾಗಿ ದರ ಏರಿಕೆಯಾಗ್ತಿರೋದ್ರಿಂದ ಬಿಜೆಪಿ ಇಂದು ಬೀದಿಗಿಳಿದಿತ್ತು. ಸರ್ಕಾರದ ವಿರುದ್ಧ ಜನಾಕ್ರೋಶ ಆಂದೋಲನಕ್ಕೆ ಚಾಲನೆ ನೀಡಿದ್ದು ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಕೇಸರಿ ಪಡೆ ದರ ಸಮರ. ಸಿಎಂ ತವರು ಜಿಲ್ಲೆಯಲ್ಲೇ ಬಿಜೆಪಿ ರಣಕಹಳೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ವಸ್ತುಗಳ ಬೆಲೆ ಏರಿಕೆ ಆಗುತ್ತಲೇ ಇದೆ. ಇದರ ವಿರುದ್ಧ ಈಗ ಬಿಜೆಪಿ ಬೀದಿಗಿಳಿದಿದೆ. ಬೆಲೆ ಏರಿಕೆ, ಮುಸ್ಲಿಂ ಓಲೈಕೆ, ದಲಿತರ ಹಣ ಲೂಟಿ ಸೇರಿ ವಿವಿಧ ವಿಚಾರಗಳನ್ನ ಮುಂದಿಟ್ಕೊಂಡು ಬಿಜೆಪಿ ಜನಾಕ್ರೋಶ ಆಂದೋಲನವನ್ನ ಕೈಗೊಂಡಿದೆ. ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸುವ ಮೂಲಕ ಜನಾಕ್ರೋಶ ಆಂದೋಲನಕ್ಕೆ ಚಾಲನೆ ನೀಡಲಾಯಿತು. ಮೈಸೂರಿನ ಕೇಂದ್ರ ಅಂಚೆ ಕಚೇರಿ ಮುಂಭಾಗದಿಂದ ತೆರೆದ ವಾಹನದ ಮೂಲಕ ರ್ಯಾಲಿಯನ್ನ ಆರಂಭಿಸಿದ ಬಿಜೆಪಿ ನಾಯಕರು ಅಶೋಕ ರಸ್ತೆಯ ಮೂಲಕ ಸಾಗಿ ಟೌನ್ ಹಾಲ್ ತಲುಪಿದ್ರು. ಇದೇ ವೇಳೆ ಟೌನ್ ಹಾಲ್ನಲ್ಲಿರೋ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಇಂಥ ದರಿದ್ರ ಸರ್ಕಾರ ನೋಡೋದಕ್ಕೆ ಸಾಧ್ಯ ಇರಲಿಲ್ಲ. ಯಾತಕ್ಕೋಸ್ಕರ ರಾಜ್ಯದಲ್ಲಿ ಸರ್ಕಾರ ಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಅಥವಾ ಗಾಂಧಿ ಕುಟುಂಬಕ್ಕೆ ಕರ್ನಾಟಕ ರಾಜ್ಯವನ್ನು ಅಡ ಇಡಬೇಕು. ಇವರು ಒಂದು ATM ಆಗಿ ಇವತ್ತು ಕರ್ನಾಟಕವನ್ನು ದುರುಪಯೋಗ ಮಾಡಿಕೊಳ್ತಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಹೇಳಿದ್ವಿ, ಹಿಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಹೇಳಿದ್ವಿ. ಆದರೆ ತಪ್ಪು ನಮ್ದಿದೆ. ಹಾಗಾಗಿ ಒಂದಂತೂ ಸತ್ಯ, ಭಾರತೀಯ ಜನತಾ ಪಾರ್ಟಿ ನಾವು ನಿರಂತರವಾಗಿ ಇಂಥ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗೆ ಇಳಿದಿದ್ದೇವೆ. ಈಗಾಗಲೇ ನಿರಂತರ ಹೋರಾಟ ಮಾಡೋದ್ರ ಮುಖೇನ ಇವರಿಗೆ ತಕ್ಕ ಶಾಸ್ತಿ ನಾವು ಮಾಡ್ತೇವೆ. ಇನ್ನು ಈ ಸರ್ಕಾರ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುತ್ತಿದೆ. ಜನರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇದ್ದು ಇದು ಪಾಪಿ ಸರ್ಕಾರ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ಹೊರಹಾಕಿದ್ರು. ಮಾಡ್ತಾ ಇದ್ದೀರಿ, ಒಂದ್ ಕಡೆ ಬಿಜೆಪಿಯ ಕಾರ್ಯಕರ್ತರ ಕಗ್ಗೊಲೆ, ಇನ್ನೊಂದು ಕಡೆ ಬೆಲೆ ಏರಿಕೆ, ಇನ್ನೊಂದು ಕಡೆ ಮುಸಲ್ಮಾನರಿಗೆ ತುಪ್ಪ, ನಮಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ನಮಗೆ ಸುಣ್ಣ. ಈ ಥರದ ಪರಿಸ್ಥಿತಿಯಲ್ಲಿ ಕರ್ನಾಟಕ ಜನ ಯಾಕನ ಈ ಸರ್ಕಾರವನ್ನು ಆಯ್ಕೆ ಮಾಡಿದ್ರಿ, ಯಾಕನ ಈ ಸರ್ಕಾರಕ್ಕೆ ವೋಟ್ ಮಾಡಿದ್ರಿ ಅನ್ನೋ ಒಂದು ರೀತಿ ಪಾಪ ಪ್ರಜ್ಞೆ ನಮಗೆಲ್ಲರಿಗೂ. ಆ ರೀತಿಯಾದಂಥ ಪರಿಸ್ಥಿತಿ ಇವತ್ತಿದೆ. ಆದರೂ 4 ಹಂತಗಳಲ್ಲಿ ಇಂದಿನಿಂದ ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿ ಮೇ 3ರವರೆಗೆ ಜನಾಕ್ರೋಶ ಯಾತ್ರೆಗೆ ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ. ಮತ್ತೊಂದೆಡೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯ ವರ್ಚಸ್ಸು ಕೊಂಚ ಮಟ್ಟಿಗೆ ಕಡಿಮೆ ಇದ್ದು ಇದೇ ಯಾತ್ರೆಯ ಮೂಲಕ ಸ್ಟ್ರಾಂಗ್ ಆಗಲು ಕೂಡ ಕೇಸರಿ ಪಡೆ ಮುಂದಾಗಿದೆ. ಕ್ಯಾಮರಾ ಪರ್ಸನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.
ರಾಜ್ಯದಲ್ಲಿ ಕಾವಿ ವರ್ಸಸ್ ಖಾದಿ ವಾರ್ ತಾರಕಕ್ಕೇರಿರೋ ಲಕ್ಷಣ ಕಾಣಿಸ್ತಿದೆ. ಕಾಂಗ್ರೆಸ್ ಶಾಸಕ ಕೊಟ್ಟ ಆ ಒಂದು ಹೇಳಿಕೆಯಿಂದ ಲಿಂಗಾಯತ ಸಮುದಾಯವೇ ಶಾಕ್ ಆಗಿದೆ. ಹಾಗಾದ್ರೆ ಕಾಶಪ್ಪನವರ ಶಪಥ ಏನು, ಶ್ರೀಗಳ ಕೌಂಟರ್ ಏನು, ಇಲ್ಲಿದೆ ಡೀಟೇಲ್ಸ್. ಬಸವಜಯ ಮೃತ್ಯುಂಜಯ ಪೀಠಕ್ಕೆ ಬರುತ್ತಾ ಕುತ್ತು. ಸ್ವಾಮೀಜಿ ಬದಲಾವಣೆಯ ಸುಳಿವು ನೀಡಿದ ಕಾಶಪ್ಪನವರ್. ಪಂಚಮಸಾಲೆಯಿಂದಲೇ ಸ್ವಾಮೀಜಿ ಹಠಾವೋ ಧ್ವನಿ. ಅದೊಂದೇ ನಿರ್ಧಾರ ಈಗ ಪಂಚಮಸಾಲಿ ಜಗದ್ಗುರುಗಳ ಕುರ್ಚಿಗೆ ಕಂಟಕ ತಂದಿಟ್ಟಿದೆ. ಅಂದು ನಾವೆಲ್ಲ ಒಂದೇ ಅಂತ ಮೀಸಲಾತಿಗಾಗಿ ಪಾದಯಾತ್ರೆ ಮಾಡಿದ್ರು. ಆದ್ರೆ ಇಂದು ಅದರಲ್ಲೇ ಇದ್ದ ಒಬ್ಬ ನಾಯಕ ಅವರದ್ದೇ ಸಮುದಾಯದ ಜಗದ್ಗುರುಗಳ ಬದಲಾವಣೆ ಬಗ್ಗೆ ಮಾತನಾಡಿದ್ದಾರೆ. ಅದಕ್ಕೆ ಕಾರಣ ಯತ್ನಾಳ್. ಯತ್ನಾಳ್ರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ಇದೇ ವಿಚಾರವಾಗಿ ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಶ್ರೀ ತಮ್ಮ ಸಮುದಾಯದ ನಾಯಕನಿಗೆ ಹೀಗಾಯ್ತಲ್ಲ ಅಂತ ಅವರ ಪರವಾಗಿನೇ ನಿಂತಿದ್ರು. ಅಲ್ಲದೆ ಮೈಕ್ ಸಿಕ್ಕಲ್ಲೆಲ್ಲ ಯತ್ನಾಳ್ ಪರವಾಗಿನೇ ಮಾತನಾಡಿದ್ದು ಅವರದ್ದೇ ಸಮುದಾಯದ ಮತ್ತೊಬ್ಬ ನಾಯಕ ವಿಜಯಾನಂದ ಕಾಶಪ್ಪನವರ್ ಅಸಮಾಧಾನಗೊಂಡಿದ್ದಾರೆ. ಇದರಿಂದಲೇ ಸ್ವಾಮೀಜಿಗಳು ಚೇಂಜ್ ಆಗ್ತಾರೆ ಅನ್ನೋ ಸುಳಿವು ನೀಡಿದ್ದಾರೆ. ಮತ್ತೊಂದೆಡೆ ರಾಜು ಕಾಗೆ ಮಾತನಾಡಿ ಸ್ವಾಮೀಜಿಗಳು ವ್ಯಕ್ತಿಗತವಾಗಿ ಹೋರಾಟ ಮಾಡೋದು ತಪ್ಪು ಎಂದಿದ್ದಾರೆ. ನೋಡ್ರಿ, ಸಮಾಜ ಅನ್ನೋದು ಬಹಳ ದೊಡ್ಡದು. ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ. ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ. ಸಮುದಾಯಕ್ಕೆ ಕಾಲಕ್ಕೆ ಏನೇನು ಆಗ್ಬೇಕು ಅದು ನಿರ್ಣಯ ಮಾಡುತ್ತೆ. ಅದು ಬಂದ್ರೆ ಅದು ಕೂಡ ಆಗೇ ಆಗತ್ತೆ. ಕಾಯ್ದು ನೋಡ್ರಿ, ಆಗತ್ತೆ. ಕಾಯ್ದು ನೋಡ್ರಿ, ಇದೇ ಆಗೋದೀಗ. ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಗಿಲ್ಲ ಅಂತದಕ್ಕೆ. ಅದು ಇಡೀ ಈ ಭೂಮಂಡಲ ಯಾರನ್ನು ನಿಲ್ಸಕ್ಕಾಗಲ್ಲಂತ. ಬದಲಾವಣೆ ಆಗ್ಬೇಕು ಅಂದ್ರೆ ಈಗ ಸುನಾಮಿ ಆಗತ್ತೆ. ಹೆಂಗಾತ ಹೇಳಿ ಕೇಳಿ ಬಂತಾನ ಅದು. ಹಂಗ ಇವ್ರದ್ದು ಕಾಲ ಮುಗಿದೈತಿ, ಬದಲಾವಣೆ ಆಗೇ ಆಗತ್ತೆ. ಮಠ ಕಟ್ಟಿಲ್ಲ, ಸಮಾಜ ಕಟ್ಟಿನೇ ರೀ, ಯಾರ್ರೀ ಕಟ್ಟಿದವ್ರು? ಎಲ್ಲಿದ್ರಿ ಇವ್ರೆಲ್ಲ? ಎಷ್ಟು ದಿವಸ ಹಿಂದೆ ಬಂದಾರ್ರಿ ಇವ್ರು ಸಮಾಜ ಕಟ್ಟಕ್ಕೆ? ಒರಿಜಿನಲ್ ಸಮಾಜ ಕಟ್ಟಿದ ಮನೆತನದಾಗ ಹುಟ್ಟಿದಂಥವ್ ನಾನು. ಹಣ್ಣಾಳು ಗುರುಗಳು ನೆನೆಸ್ಬೇಕು, SR ಕಾಶ್ಯಪ್ನವ್ರು ನೆನೆಸ್ಬೇಕು. ಸಮಾಜನ ಗುರುತಿಸಿ ರಾಜ್ಯದಲ್ಲಿ ಪಂಚಮಸಾಲಿಯರು ಅದಾರ ಅನ್ನೋದಾಗ ಗುರುತು ಮಾಡಿ ಕೊಟ್ಟಿದ್ದಂಥವ್ರು ಮನೆತನದಾಗ ಹುಟ್ಟಿದಂಥವ್ರು ನಾನು. ಇವ್ರು ಯಾರ್ರೀ ಇದ್ರು ಹಿಂದೆ? ಸುಮ್ಮನೆ ಮಾತಾಡ್ತಾರೆ. ಈಗ ಸಮಾಜನ ಬಳಕೆ ಮಾಡ್ಕೋತಾ ಇದಾರೆ ಅಷ್ಟು. ವ್ಯಕ್ತಿಗತವಾಗಿ ಸಮಾಜದ ಗುರುಗಳು ಮಾಡೋದು ಅದು ನಾನು ಹೇಳ್ತಾ ಇದ್ದೀನಿ, ಮಾಡಬಾರ್ದು. ವ್ಯಕ್ತಿಗತ ನಾವು ಸ್ವಾಮಿಗಳು ಹೋರಾಟ ಮಾಡೋದು ಸಮಾಜ ಸಲುವಾಗಿ. ವ್ಯಕ್ತಿಗತ ಮಾಡೋದು ಯಾರಿಗೇ ಆಗಲಿ ಅದು ತಪ್ಪು ಅನಿಸ್ತೈತಿ. ನೀವೇನಂತೀರ ಅದಕ್ಕೆ? ನಿಮ್ಮ ಉತ್ತರ ಏನ ಸರ್? ಸೀಮಿತವಾಗಿ ನಿಮ್ಮ ಅನಿಸಿಕೆ ಹೇಳ್ತೀನಿ. ವ್ಯಕ್ತಿ ಮಾಡೋದಲ್ಲ, ಸಮಾಜ ಸ್ವಾಮಿಗಳು ಎಲ್ಲರಿಗೆ ಒಬ್ಬ ವ್ಯಕ್ತಿ, ಅದು ಪಾರ್ಟಿ ವಿಷಯ. ಯತ್ನಾಳ್ ಅವ್ರನ್ನು ತೆಗೆದು ಅವರ ಪಕ್ಷದ ಆಂತರಿಕ ವ್ಯವಸ್ಥೆ ಅಲ್ಲಿ ನಾವು ಮಠಾಧೀಶರು ಹೋಗ್ಲಾಕ ಬರ್ತೈತಿ? ಅದು ಬರಲ್ಲಂಗ, ಅದು ತಪ್ಪದ. ನಾನು ಅದಕ್ಕೆ ಹೇಳ್ತೀನಿ, ನಾನು ಅದಕ್ಕೆ ಸ್ಟಿಕಪ್ ಇದ್ದೀನಿ. ಸ್ವಾಮಿಗಳು ಪಂಚಮಸಾಲಿ 2A ಹೋರಾಟ ಸಲುವಾಗಿ ಹೋರಾಡಿದವರು. ಅದನ್ನು ಹೊರತುಪಡಿಸಿ ರಾಜಕಾರಣದಲ್ಲಿ ಅವರು ಮಠಾಧೀಶರು ಯಾರು ಬರಬಾರ್ದು ಅನ್ನೋದೇ ನನ್ನ ವೈಯಕ್ತಿಕವಾದಂಥ ಉದ್ದೇಶ. ಇದಕ್ಕೆ ಕೌಂಟರ್ ಕೊಟ್ಟಿರೋ ಶ್ರೀಗಳು ಕಾಶಪ್ಪನವರ ಮಾತಿಗೆ ನನ್ನ ಪ್ರತಿಕ್ರಿಯೆ ಅವಶ್ಯಕತೆ ಇಲ್ಲ, ಕಮೆಂಟ್ ಮಾಡಿ ಅವರನ್ನ ನಾನ್ ಯಾಕೆ ದೊಡ್ಡವನಾಗಿ ಮಾಡಲಿ ಎಂದು ತಿರುಗೇಟು ಕೊಟ್ಟಿದ್ದಾರೆ. ಅಲ್ಲದೆ ಯತ್ನಾಳ್ ಕೂಡ ಮಾತನಾಡಿ ಮಂತ್ರಿ ಸ್ಥಾನಕ್ಕಾಗಿ ಸ್ವಾಮೀಜಿ ಕರೆದುಕೊಂಡು ದೆಹಲಿಗೆ ಹೋದವರು ಯಾರು ಅಂತ ಟಾಂಗ್ ಕೊಟ್ಟಿದ್ದಾರೆ. ಪರವಾಗಿ ಮಾತಾಡುವಂತ ಸ್ವಾಮೀಜಿಗಳನ್ನ ಮಠದಿಂದ ಅಂದ್ರೆ ಅವ್ರನ್ನ ತೆಗಿಬೇಕು, ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನೋಡ್ರಿ, ಹಂದಿಗಳ ಬಗ್ಗೆ ನಾನು ಪ್ರಶ್ನೆ ಕೇಳ್ತೀನಿ. ಹಂದಿ ಇದ್ದಂಗೆ ಅದು. ಹಂದಿಗಳ ಬಗ್ಗೆ ನಾನು ಪ್ರಶ್ನೆ ಕೇಳ್ತೀನಿ. ಹಂದಿ ಇದ್ದಂಗೆ ಅದು. ಇದೇ ಕೂಡಲ ಸಂಗಮ ಸ್ವಾಮಿಗಳನ್ನ ಯಾರ್ಯಾರು ದಿಲ್ಲಿ ಕರ್ಕೊಂಡು ಹೋಗ್ಯಾರ ಅವ್ರ ಮಕ್ಕಳಿಗೆ, ಅವ್ರ ಹೆಂಡರಿಗೆ ಟಿಕೆಟ್ ಕೊಡ್ಲಿಕ್ಕೆ. ನಾವು ಒಮ್ಮೆರೆ ಯಾರು BJP ನಾಯಕರ ಬಳಿ ಕರ್ಕೊಂಡು ಹೋಗಿನಿ, ನನಗೇನು ಮಂತ್ರಿ ಮಾಡ್ರಿ ಅಥವಾ ನಮ್ಮದು ಕೂಡಲ ಸಂಗಮ ಸ್ವಾಮಿಗಳ ಸಂಬಂಧ ಮೀಸಲಾತಿ. ನನ್ನ ರಾಜಕೀಯ ಭವಿಷ್ಯಕ್ಕಾಗಿ ಕೂಡಲ ಸಂಗಮ ಸ್ವಾಮಿಗಳನ್ನ ಎಂದೂ ಉಪಯೋಗ ಮಾಡ್ಕೊಂಡೆ. ಒಟ್ಟಿನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಪಂಚಮಸಾಲಿ ಪಾಲಿಟಿಕ್ಸ್ ಜೋರಾಗಿದೆ. ಪಂಚಮ ನಾಯಕರ ಕೆಸರೆರಚಾಟದಲ್ಲಿ ಸಮುದಾಯದ ಮೊದಲ ಜಗದ್ಗುರು ಈಗ ಸಿಲುಕಿದ್ದು ಸಮುದಾಯಕ್ಕೆ ಗೊಂದಲ ಉಂಟು ಮಾಡಿದ್ದಂತೂ ಸುಳ್ಳಲ್ಲ. ಪೀಠಾಧ್ಯಕ್ಷರ ಬದಲಾವಣೆಯ ಸುಳಿವು ನೀಡಿರೋ ಸಮುದಾಯದ ರಾಷ್ಟ್ರೀಯ ಅಧ್ಯಕ್ಷರ ಹೇಳಿಕೆ ಯಾವ ಹಂತಕ್ಕೆ ತಲುಪುತ್ತೆ ಕಾದು ನೋಡಬೇಕಾಗಿದೆ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.
ಸಿದ್ದರಾಮಯ್ಯ ದೆಹಲಿ ಪ್ರವಾಸದಿಂದ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಸಿಎಂ ದಿಲ್ಲಿ ಟೂರ್ ಬಳಿಕ ಸಿದ್ದರಾಮಯ್ಯರ ಕಾವೇರಿ ನಿವಾಸ ರಾಜ್ಯ ರಾಜಕೀಯದ ಹಾಟ್ ಸೆಂಟರ್ ಆಗಿದೆ. ಇವ್ದೆಲ್ಲ ಒಂದೇ ಪ್ರಶ್ನೆ, ರಾಹುಲ್ ಗಾಂಧಿ ಏನ್ ಹೇಳಿದ್ರು ಸರ್ ಅಂತ ಕೇಳ್ತಿದ್ದಾರೆ. ಯಾಕೆ? ಇಲ್ಲಿದೆ ಆನ್ಸರ್. ಬಣ ಬಡಿದಾಟದ ನಡುವೆ ಸಿದ್ದು ದೆಹಲಿ ಟೂರ್ ಸಕ್ಸಸ್. ಮೀಟಿಂಗ್ನ ಇನ್ಸೈಡ್ ಬಗ್ಗೆ ಶಾಸಕರಿಗೆ ಕುತೂಹಲ. ರಾಜ್ಯದಲ್ಲಿ ಜೋರಾಗಿದ್ದ ಬಣ ಬಡಿದಾಟದ ನಡುವೆ ಸಿಎಂ ಸಿದ್ದರಾಮಯ್ಯ ಹಲವು ದಿನಗಳ ಬಳಿಕ ದೆಹಲಿ ಟೂರ್ ಕೈಗೊಂಡಿದ್ರು. 3 ದಿನಗಳ ಕಾಲ ದೆಹಲಿಯಲ್ಲಿದ್ದ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಭೇಟಿಯಾಗಿ ರಾಜ್ಯದ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆ ನಡೆಸಿದ್ರು. ಅಲ್ಲದೆ ರಾಹುಲ್ ಗಾಂಧಿ ಅವರ ಜೊತೆಗೆ 1-to-1 ಸಭೆ ನಡೆಸಿರೋ ಸಿಎಂ ಸಿದ್ದರಾಮಯ್ಯ ತಮ್ಮ ದೆಹಲಿ ಟೂರ್ನ ಅಜೆಂಡಾ ಸಕ್ಸಸ್ ಮಾಡಿಕೊಂಡು ಬಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯರ ಈ ದೆಹಲಿ ಟೂರ್ ರಾಜ್ಯ ನಾಯಕರಲ್ಲಿ ಬಹಳಷ್ಟು ಕುತೂಹಲ ಮೂಡಿಸಿತು. ಕೆಲವು ಶಾಸಕರು, ಸಚಿವರು ದೆಹಲಿ ಟೂರ್ನ ಗುಟ್ಟು ತಿಳಿದುಕೊಳ್ಳೋಕೆ ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸಕ್ಕೆ ದೌಡಾಯಿಸುತ್ತಿದ್ದಾರೆ. ಸಿಎಂ ಜೊತೆ ಡಿಸಿಎಂ ಕೂಡ ದೆಹಲಿ ಪ್ರವಾಸದಲ್ಲಿದ್ದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು. ಹೀಗಾಗಿ ರಾಜ್ಯದಲ್ಲಿ ಪವರ್ ಶೇರಿಂಗ್, ಕ್ಯಾಬಿನೆಟ್ ಪುನರ್ರಚನೆ, ಕೆಪಿಸಿಸಿ ಪಟ್ಟದ ವಿಚಾರ ಬಹಳಷ್ಟು ಸದ್ದು ಮಾಡ್ತಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ದೆಹಲಿ ಪ್ರವಾಸದ ಬಳಿಕ ಎಲ್ಲವೂ ತಣ್ಣಗಾದಂತಿದೆ. ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅನ್ನೋದು ಕೆಲವರಿಗೆ ಸಂತಸ ತಂದಿದ್ರೆ, ಡಿಸೆಂಬರ್ ಬಳಿಕ ಕೆಲವೊಂದಿಷ್ಟು ಬದಲಾವಣೆ ಆಗಲಿದೆ ಅನ್ನೋ ಮಾತುಗಳು ಜೋರಾಗಿಯೇ ಕೇಳಿ ಬರ್ತಿದೆ. ಸಿಎಂ ಸಿದ್ದರಾಮಯ್ಯ ಭೇಟಿಯಾದ ಸತೀಶ್ ಜಾರಕಿಹೊಳಿ, ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ ರಾಹುಲ್ ಗಾಂಧಿಯವರ ಕ್ಲೋಸ್ ಡೋರ್ ಮೀಟಿಂಗ್ನ ಮಾಹಿತಿ ಪಡೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಜೋರಾಗಿದ್ದ ಸಿಎಂ ಕುರ್ಚಿ ಕಿತ್ತಾಟ ಸದ್ಯಕ್ಕೆ ತಣ್ಣಗಾಗಿದೆ. ರಾಜಣ್ಣ ಮೇಲೆ ಬಂದಿದ್ದ ಹನಿ ಟ್ರ್ಯಾಪ್ ಗದ್ದಲವು ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದ್ದು, ರಾಜ್ಯ ಕಾಂಗ್ರೆಸ್ಗೆ ಆಗಬೇಕಿದ್ದ ದೊಡ್ಡ ಮುಜುಗರವೂ ತಪ್ಪಿದಂತಾಗಿದೆ. ಹೀಗಾಗಿ ರಾಜ್ಯದ ಸದ್ಯದ ವಿದ್ಯಮಾನಗಳ ಬಗ್ಗೆ ದೆಹಲಿ ನಾಯಕರಿಗೆ ಸಂಪೂರ್ಣ ಮಾಹಿತಿ ನೀಡಿರೋ ಸಿಎಂ ಕ್ಯಾಬಿನೆಟ್ ಪುನರ್ರಚನೆ ತೂಗುಗತ್ತಿಯಿಂದ ಕೆಲವು ಸಚಿವರನ್ನ ಸದ್ಯಕ್ಕೆ ಸೇಫ್ ಮಾಡಿದ್ದಾರೆ. ಇದರ ಸುದ್ದಿ ತಿಳಿದು ಮಿನಿಸ್ಟರ್ಸ್ ಕೂಡ ಖುಷ್ ಆಗಿದ್ದಾರೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ವಿಜಯೇಂದ್ರ ಬದಲಾವಣೆ ಕನಸು ಕಾಣ್ತಾ ಇದ್ದ ವಿರೋಧಿಗಳಿಗೆ ಮತ್ತೆ ನಿರಾಸೆಯಾಗಿದೆ. ಹೈಕಮಾಂಡ್ ಲೆವೆಲ್ನಲ್ಲಿ ಹವಾ ಮೇಂಟೈನ್ ಮಾಡಿರೋ ಮರಿ ರಾಜಹುಲಿ ನನ್ನ ನೀನು ಗೆಲ್ಲಲಾರೆ ಅಂತಿದ್ದಾರೆ. ಕೇಂದ್ರದಿಂದ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಚಿಂತನೆ. ದೊಡ್ಡ ರಾಜ್ಯಗಳ ನಾಯಕರಿಗೆ ಪಕ್ಕಾ ಕೋಪ್. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಅವಧಿ ಮುಗಿದಿದ್ದು ಹೊಸ ರಾಷ್ಟ್ರೀಯ ಅಧ್ಯಕ್ಷರ ನೇಮಕದ ಹೊಸ್ತಿಲಲ್ಲಿರೋ ಬಿಜೆಪಿ ಹಲವು ರಾಜ್ಯಗಳ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡುತ್ತಿದೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ ರಾಜ್ಯಾಧ್ಯಕ್ಷರ ಬದಲಾವಣೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗಿದೆ. ಆದರೆ ಇದೇ ಸಾಲಿನಲ್ಲಿ ಕರ್ನಾಟಕ ಇದೆಯಾ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಯತ್ನಾಳ್ ಉಚ್ಚಾಟನೆ ಆಗ್ತಿದ್ದಂತೆ ಬಿಜೆಪಿಯಲ್ಲಿ ಹೆಚ್ಚಿನ ಬದಲಾವಣೆ ಆಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ಹೈಕಮಾಂಡ್ ಸದ್ಯಕ್ಕೆ ಕರ್ನಾಟಕದಲ್ಲಿ ಚೇಂಜ್ ಇಲ್ಲ ಅಂತ ಹೇಳಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ರೆಬಲ್ ನಾಯಕರು ಸಮರ ಸಾರಿ ಬದಲಾವಣೆಗೆ ಆಗ್ರಹ ಮಾಡಿದ್ರು. ಆದ್ರೆ ಅದಕ್ಕೆ ಹೈಕಮಾಂಡ್ ಫುಲ್ ಸ್ಟಾಪ್ ಇಟ್ಟಿದೆ. ಯತ್ನಾಳ್ ಉಚ್ಚಾಟನೆ ಬಳಿಕ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸರ್ಕಾರದ ವಿರುದ್ಧ ತೀಕ್ಷ್ಣವಾದ ಪ್ರತಿಭಟನೆ ರೂಪಿಸಿ ರಾಜ್ಯವ್ಯಾಪಿ ಸಂಚಾರಕ್ಕೆ ಮುಂದಾಗಿದ್ದು, ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಕಾರ್ಯಕರ್ತರ ಉತ್ಸಾಹವನ್ನ ಇಮ್ಮಡಿಗೊಳಿಸುವ ಕೆಲಸ ಆರಂಭಿಸಿದ್ದಾರೆ. ಇನ್ನು ವಿಜಯೇಂದ್ರರ ಪ್ರತಿ ಹೆಜ್ಜೆಗೂ ಮಾಜಿ ಸಿಎಂ ಯಡಿಯೂರಪ್ಪ ಜೊತೆಯಾಗ್ತಿದ್ದು ಮಗನಿಗೆ ಶಕ್ತಿಯಾಗಿ ನಿಂತಿದ್ದಾರೆ. ಯಡಿಯೂರಪ್ಪ ಪಕ್ಷದಲ್ಲಿ ಮತ್ತೆ ಆಕ್ಟಿವ್ ಆಗಿರೋದು ಪಕ್ಷಕ್ಕೂ ಶಕ್ತಿಯನ್ನ ತುಂಬುವ ಜೊತೆಗೆ ವಿಜಯೇಂದ್ರ ವಿರೋಧಿಗಳ ಬಾಯಿ ಮುಚ್ಚಿಸುವಂತೆ ಮಾಡಿದೆ. ರಾಜ್ಯ ಬಿಜೆಪಿಯಲ್ಲಿನ ಸದ್ಯದ ಪರಿಸ್ಥಿತಿ ಹಾಗೂ ರಾಜ್ಯಾಧ್ಯಕ್ಷ ವಿಜಯೇಂದ್ರನ ಕಾರ್ಯವೈಖರಿಯನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿರುವ ಹೈಕಮಾಂಡ್ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜಯೇಂದ್ರನನ್ನೇ ಮುಂದುವರಿಸಲು ಚಿಂತಿಸಿದೆ. ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಾದರೂ ರಾಜ್ಯಾಧ್ಯಕ್ಷರನ್ನ ಘೋಷಣೆ ಮಾಡದೆ ವಿಜಯೇಂದ್ರನನ್ನೇ ಯಥಾಸ್ಥಿತಿಯಲ್ಲಿ ಮುಂದುವರಿಸುವ ಮನಸ್ಥಿತಿಗೆ ಹೈಕಮಾಂಡ್ ಬಂದಿದೆ ಎನ್ನಲಾಗ್ತಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.
ಹೊಳೆನರಸೀಪುರ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ಗೆ ಸಂಕಷ್ಟ ತಪ್ತಾ ಇಲ್ಲ. ಪ್ರಕರಣದಲ್ಲಿ ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ಮುಂದೂಡಿದೆ. ಇದೇ ಕೇಸ್ನಲ್ಲಿ ಇಂದು ವಾದ ಮಂಡಿಸಿದ ಎಸ್ಪಿಪಿ ಜಗದೀಶ್ ದೂರುದಾರಿಯನ್ನ ಅರ್ಜಿಯಲ್ಲಿ ಸೇರ್ಪಡೆ ಮಾಡುವ ಅಗತ್ಯವಿಲ್ಲ, 15 ದಿನ ಕಾಲಾವಕಾಶ ನೀಡಿದರೆ ಆಕ್ಷೇಪಣೆ ಸಲ್ಲಿಸಲಾಗುವುದು ಅಂತ ಹೇಳಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಆಕ್ಷೇಪಣೆ ಸಲ್ಲಿಸಲು ಸರ್ಕಾರಕ್ಕೆ ಸೂಚಿಸಿ ಏಪ್ರಿಲ್ 15ಕ್ಕೆ ಹೈಕೋರ್ಟ್ ವಿಚಾರಣೆ ಮುಂದೂಡಿದೆ. ಇನ್ನು ಇತ್ತ 10 ತಿಂಗಳ ಬಳಿಕ ಹಾಸನಕ್ಕೆ ಭವಾನಿ ರೇವಣ್ಣ ಎಂಟ್ರಿ ಆಗಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ಹಾಸನ ಜಿಲ್ಲೆ ಪ್ರವೇಶಿಸದಂತೆ ಹೈಕೋರ್ಟ್ ತೀರ್ಪು ನೀಡಿತು. ಕಳೆದ ಶುಕ್ರವಾರ ಷರತ್ತು ವಿಧಿಸಿ ಹೈಕೋರ್ಟ್ ತೀರ್ಪು ನೀಡಿದ್ದು, ಇಂದು ಭವಾನಿ ರೇವಣ್ಣ ಹಾಸನಕ್ಕೆ ಭೇಟಿ ಕೊಟ್ಟರು. ಈ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿದ್ರು. ಈಗಲೇ ಮಾಡಬೇಕು, ಮೇಲ್ ಬಂದ ಮೇಲೆ ಆಗಲ್ಲ. ಈಗಲೇ ರಾಜ್ಯ ಸರ್ಕಾರ ಹಾಲು, ನೀರು, ಕರೆಂಟು, ಕಸ ಅಂತ ಈಗಾಗಲೇ ಜನರಿಗೆ ಶಾಕ್ ಮೇಲೆ ಶಾಕ್ ಕೊಟ್ಟಿದೆ. ನಾವ್ಯಾಕೆ ಸುಮ್ಮನೆ ಇರೋದು ಅನ್ನೋ ಲೆಕ್ಕಾಚಾರದಲ್ಲೇ ಕೇಂದ್ರವು ಕೂಡ ಎಲ್ಪಿಜಿ ರೇಟನ್ನ ದಿಢೀರ್ ಏರಿಸಿದ್ದು ದೇಶವಾಸಿಗಳು ಕಂಗಾಲಾಗಿದ್ದಾರೆ. ರಾಜ್ಯ ಕೇಂದ್ರ ಸರ್ಕಾರಗಳಿಂದ ಜನರಿಗೆ ಶಾಕ್ ಮೇಲೆ ಶಾಕ್. ಎಲ್ಪಿಜಿ ರೇಟ್ ಹೆಚ್ಚಿಸಿ ಗಾಯದ ಮೇಲೆ ಬರೆ ಎಳೆದ ಕೇಂದ್ರ. ಆ ರೇಟ್ ಜಾಸ್ತಿ, ಈ ರೇಟ್ ಜಾಸ್ತಿ, ಕಮಿಟ್ಮೆಂಟ್ಸ್ ಹೇಗೆ ಸರಿದೂಗಿಸೋದು ಅಂತ ಆತಂಕದಲ್ಲೇ ಜನ ಬದುಕೋ ಹಾಗಾಗಿದೆ. ಈ ನಡುವೆ ರಾಜ್ಯ ಸರ್ಕಾರ ಮತ್ತೇನು ಬೆಲೆ ಏರಿಸುತ್ತೋ ಅನ್ನೋ ಟೆನ್ಷನ್ ಇತ್ತು. ಈಗ ಕೇಂದ್ರವು ಕೂಡ ನಾವು ಹಿಂದೆ ಬಿದ್ದಿಲ್ಲ ಅನ್ನೋ ಹಾಗೆ ಎಲ್ಪಿಜಿ ರೇಟ್ ಅನ್ನ ಹೆಚ್ಚಿಸಿ ಡಬಲ್ ಶಾಕ್ ಕೊಟ್ಟಿದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು 50 ರೂಪಾಯಿಗಳಷ್ಟು ಹೆಚ್ಚಿಸಿ ದೇಶವಾಸಿಗಳಿಗೆ ಬಿಗ್ ಶಾಕ್ ಕೊಟ್ಟಿದೆ. ಉಜ್ವಲ ಅಡಿಯಲ್ಲಿ 14.2 ಕೆಜಿ ಎಲ್ಪಿಜಿ ಬೆಲೆ 500ರಿಂದ 550 ಏರಿಕೆ. ಉಜ್ವಲ ಅಲ್ಲದ ಬಳಕೆದಾರರಿಗೆ 803ರಿಂದ 853 ರೂಪಾಯಿ ಏರಿಕೆ. ಇತ್ತ 2014ರಲ್ಲಿ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಅಧಿಕಾರದಲ್ಲಿದ್ದಾಗ ಎಲ್ಪಿಜಿ ಬೆಲೆ ಏರಿಕೆ ಮಾಡಿತ್ತು. ಇದನ್ನ ಖಂಡಿಸಿ ಭಾಷಣ ಮಾಡಿದ ಈಗಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಸರ್ಕಾರ ಜನರಿಂದ ಗ್ಯಾಸ್ ಸಿಲಿಂಡರ್ ಭಾಗ್ಯ ಕಸಿದಿದೆ ಎಂದಿದ್ರು. ಇದೇ ವಿಡಿಯೋವನ್ನ ರಾಷ್ಟ್ರೀಯ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಟಾಂಗ್ ಕೊಟ್ಟಿದೆ. ವಾ ಮೋದಿಜಿ ವಾ, ಈ ಬಾರಿ ಪಾಪ ಉಜ್ವಲ ಫಲಾನುಭವಿ ಮಹಿಳೆಯರ ಸೇವಿಂಗ್ಸ್ ಮೇಲೆ ಪೆಟ್ಟು ಕೊಟ್ರಿ ಅಂತ ಟೀಕಿಸಿದೆ. ಒಟ್ನಲ್ಲಿ ಅತ್ತ ರಾಜ್ಯ, ಇತ್ತ ಕೇಂದ್ರ ಬೆಲೆ ಏರಿಸಿ ಪೊಲಿಟಿಕಲ್ ವಾರ್ನಲ್ಲಿ ತೊಡಗಿದ್ದು ಅಲ್ಟಿಮೇಟ್ ಆಗಿ ತೊಂದರೆ ಅನುಭವಿಸುತ್ತಿರೋ ಜನರ ಪಾಡು ಕೇಳೋರು ಯಾರು ಸ್ವಾಮಿ ಅನ್ನೋ ಹಾಗಾಗಿದೆ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ದಿನೇ ದಿನೇ ಆಕ್ರೋಶ ಹೆಚ್ಚಾಗ್ತಾ ಇದೆ. ಟ್ರಂಪ್ ಸುಂಕ ನೀತಿಗೆ ಜಾಗತಿಕ ಮಾರುಕಟ್ಟೆ ಶೇಕ್ ಆಗ್ತಾ ಇದ್ದು ಷೇರುಪೇಟೆಗಳ ಮೇಲೆ ಭಾರಿ ಎಫೆಕ್ಟ್ ಬಿದ್ದಿದೆ. ಆದರೆ ಇದಕ್ಕೆ ಟ್ರಂಪ್ ಮಾತ್ರ ಮೆಡಿಸಿನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಟ್ರಂಪ್ ಸುಂಕ ನೀತಿಗೆ ಜಾಗತಿಕ ಮಾರುಕಟ್ಟೆ ಶೇಕ್. ಏಷ್ಯಾದ ಷೇರುಪೇಟೆಗಳ ಮೇಲೆ ಭಾರಿ ಎಫೆಕ್ಟ್. ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದಾಗಿಂದ ಒಂದಲ್ಲ ಒಂದು ನಿರ್ಧಾರಗಳಿಂದ ನಿತ್ಯ ಸುದ್ದಿಯಲ್ಲಿದ್ದಾರೆ. ಅದರಲ್ಲೂ ವಿದೇಶಿ ಸುಂಕ ನೀತಿಯಿಂದ ಜಗತ್ತಿನೆಲ್ಲೆಡೆ ಸಿಕ್ಕಾಪಟ್ಟೆ ಏರುಪೇರಾಗಿತ್ತು. ಈಗ ಇದರ ಎಫೆಕ್ಟ್ನಿಂದಾಗಿ ಇಂದು ಮುಂಬೈ ಷೇರು ಮಾರುಕಟ್ಟೆ ಪಾತಾಳಕ್ಕೆ ಕುಸಿದಿತ್ತು. ಆರಂಭದಲ್ಲೇ ಸೆನ್ಸೆಕ್ಸ್ 2800 ಪಾಯಿಂಟ್ ಕುಸಿತ ಕಂಡಿದ್ರೆ ನಿಫ್ಟಿಯಲ್ಲೂ ಆರಂಭಿಕವಾಗಿ 900 ಪಾಯಿಂಟ್ ಕುಸಿತ ಕಂಡಿತ್ತು. ಇದರಿಂದ ಭಾರತ ಸೇರಿ ಜಾಗತಿಕ ಮಟ್ಟದಲ್ಲೂ ಸಿಕ್ಕಾಪಟ್ಟೆ ನಷ್ಟವಾಗಿದೆ.
ಏಷ್ಯನ್ ಮಾರುಕಟ್ಟೆಯಲ್ಲಿ ಜಪಾನ್ನ ನಿಕ್ಕಿ 6%, ಕೊರಿಯಾದ ಕೋಸ್ಪಿ ಇಂಡೆಕ್ಸ್ 4.50%, ಚೀನಾದ ಶಾಂಘೈ ಇಂಡೆಕ್ಸ್ 6.50% ಕುಸಿತ. ಇನ್ನು ಅಮೆರಿಕದಲ್ಲಿ ಟ್ರಂಪ್ ಆಡಳಿತ ನೀತಿ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ. ಆದ್ರಿಂದ ಮೊನ್ನೆ ಅಮೆರಿಕ ಜನರು ಕೂಡ ಟ್ರಂಪ್ ವಿರುದ್ಧ ಬೇದಿಗಿಳಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸರ್ಕಾರಿ ಸಿಬ್ಬಂದಿ ಕಡಿತ, ತೆರಿಗೆ ಹೆಚ್ಚಳ, ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಇತರ ಹಲವು ವಿಷಯಗಳನ್ನ ಮುಂದಿಟ್ಟು ಸಾವಿರಾರು ಜನರು ಬೇದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಆದ್ರೆ ಅದಕ್ಕೆಲ್ಲ ಈಗ ಟ್ರಂಪ್ ಉತ್ತರ ನೀಡಿದ್ದಾರೆ. ಹಿಂದಿನ ಆಡಳಿತಕ್ಕೆ ಟ್ರಂಪ್ ಬೇಸರ, ಮೆಡಿಸಿನ್ ಎಕ್ಸಾಂಪಲ್ ಕೊಟ್ಟ ದೊಡ್ಡಣ್ಣ. ಇನ್ನು ಜಗತ್ತಿನಾದ್ಯಂತ ಆಕ್ರೋಶಕ್ಕೆ ಟ್ರಂಪ್ ಈಗ ತಿರುಗೇಟು ನೀಡಿದ್ದಾರೆ. ಆರೋಗ್ಯ ಸರಿ ಇಲ್ಲದ ವೇಳೆ ಗುಣಪಡಿಸಲು ಹೇಗೆ ಔಷಧಿಗಳನ್ನ ತೆಗೆದುಕೊಳ್ತೇವೋ ಹಾಗೆಯೇ ಕೆಲವೊಮ್ಮೆ ಏನನ್ನಾದ್ರೂ ಸರಿಪಡಿಸುವಾಗ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗುತ್ತೆ ಅಂದ್ರು. ಅಲ್ಲದೆ ಈ ಹಿಂದೆ ಮೂರ್ಖ ನಾಯಕತ್ವ ಇದ್ದ ಕಾರಣ ಬೇರೆ ದೇಶಗಳು ನಮ್ಮನ್ನ ತುಂಬಾ ಕೆಟ್ಟದಾಗಿ ನಡೆಸಿಕೊಂಡಿವೆ ಅಂತ ಹಿಂದಿನ ಸರ್ಕಾರವನ್ನ ಗುರಿಯಾಗಿಸಿ ಕಿಡಿಕಾರಿದ್ದಾರೆ. ಇನ್ನು ಮಾರುಕಟ್ಟೆ ಬಗ್ಗೆ ನಾನು ಮಾತನಾಡಲ್ಲ ಎಂದು ಹೇಳಿದ್ದು ಟ್ರಂಪ್ ತಮ್ಮ ಸುಂಕ ನೀತಿಯಿಂದ ಹಿಂಸೆ ಸರಿಯೋ ಯಾವುದೇ ಲಕ್ಷಣಗಳು ಕಾಣಿಸ್ತಿಲ್ಲ. ಇದರಿಂದ ನಷ್ಟ ಆಗುವ ಆತಂಕ ದೊಡ್ಡ ಕಂಪನಿಗಳಿಗೆ ಎದುರಾಗಿದೆ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್. ಇದೇ ಇವತ್ತಿನ ಪ್ರೈಮ್ ಬುಲೆಟಿನ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.